ಪ್ರೈಸ್ ದ ಲಾರ್ಡ್, ಹಾಲೆಲೂಯ. ಸ್ತೋತ್ರ ಸ್ತೋತ್ರ ಸ್ತೋತ್ರ. ಕರ್ತನ ಅತಿಪರಿಶುದ್ಧವಾದ ನಾಮಕ್ಕೆ ಮಹಿಮೆಯುಂಟಾಗಲಿ. ಈ 2021 ಇಸುವೆ ಮಾರ್ಚ್ ತಿಂಗಳು 22 ತಾರೀಕು ಸೋಮವಾರ ಬೆಳಗ್ಗೆ ಕರ್ತನ ಪಾದ ಸಮ್ಮುಖದಲ್ಲಿ ಬಂದು ಕರ್ತನನ್ನು ಸ್ತುತಿ ಮಾಡುವಂತೆ, ಕೊಂಡಾಡುವಂತೆ ದೇವರು ನಮ್ಮ ಜೀವಮಾನದಲ್ಲಿ ಕೊಟ್ಟ ಒಳ್ಳೆಯ ಅವಕಾಶಕ್ಕಾಗಿ ದೇವರನ್ನು ನಾವು ಸ್ತುತಿಸಿ ಆತನ ನಾಮವನ್ನು ಕೊಂಡಾಡುವ. ಕರಗಳನ್ನೆತ್ತಿ ಕರ್ತನೇ ಸ್ತೋತ್ರ ಮಾಡೋಣ. ಕರ್ತನ ಒಳ್ಳೆಯವನು, ಆತನ ದಯೆಯು ಶಾಶ್ವತವಾಗಿ ಇರುವುದು. ಮಹಿಮೆಯ ರಾಜನಿಗೆ ಸ್ತುತಿಯನ್ನು ಸಲ್ಲಿಸುವ. ನಾವು ಆಗಿರುವ ಕಡೆ ಬಾಯಿಗಳೇ ತೆರೆದು ಸ್ತೋತ್ರ ಮಾಡೋಣ, ಕೈಗಳೆತ್ತಿ ಸ್ತುತಿ ಮಾಡೋಣ. ಯೆಹೋವ ಒಳ್ಳೆಯವನು, ಆತನ ಕರುಣೆಯು ಶಾಶ್ವತವಾಗಿರುವುದು. ಯೆಹೋವ ಒಳ್ಳೆಯವನು, ಆತನ ಕರುಣೆಯು ಶಾಶ್ವತವಾಗಿರುವುದು. ಆರೋಗ್ಯದಿಂದ, ಸಂತೋಷದಿಂದ, ಸಮಾಧಾನದಿಂದ ಒಂದೊಂದು ದಿನವೂ ನಮ್ಮನ್ನು ಕಾಯ್ದು ಕಾಪಾಡಿ ನಡೆಸುವ ದೇವರೇ, ಆಮೇಲೆ ನಿಮಗೆ ಸ್ತೋತ್ರವಾಗಲಿ ಎಂಬುದಾಗಿ ನಾವು ಹೇಳಿ ಕರ್ತನಿಗೆ ಎಲ್ಲ ಉಪಕಾರಗಳನ್ನು ನೆನೆಸಿ ಸ್ತೋತ್ರ ಮಾಡೋಣ. ಆಮೇನ್. 45ನೇ ಕೀರ್ತನದಲ್ಲಿ ಈ ಪ್ರಕಾರವಾಗಿ ಬರೆದಿದ್ದಾರೆ: ನನ್ನ ಹೃದಯವು ಒಂದು ದಿವ್ಯ ವಿಷಯವನ್ನು ರಚಿಸುತ್ತಿರುವುದು. ಅರಸನನ್ನು ಕುರಿತು ನಾನು ಮಾಡಿವುಗಳನ್ನು ವಿವರಿಸುತ್ತೇನೆ. ನನ್ನ ನಾಲಿಗೆಯು ಬರೆಯುವವನ ಲೇಖನಿಯಂತೆ ಸಿದ್ಧವಾಗಿದೆ. ನೀನು ಮನುಷ್ಯರ ಮಕ್ಕಳಿಗಿಂತ ಅತಿ ಸುಂದರನಾಗಿದೆ. ನಿನ್ನ ತುಡಿಗಳಲ್ಲಿ ಕೃಪೆಯು ಕೊಯ್ದಿದೆ. ಆದ್ದರಿಂದ ದೇವರು ಎಂದೆಂದಿಗೂ ನಿನ್ನನ್ನು ಆಶೀರ್ವದಿಸುತ್ತಿದ್ದಾನೆ. ಓ ದೇವರೇ, ನಿನ್ನ ಸಿಂಹಾಸನವು ಎಂದೆಂದಿಗೂ ಇರುವುದು. ನಿನ್ನ ರಾಜ್ಯದಂಡವು ನ್ಯಾಯದಂಡವಾಗಿದೆ. ನಿನ್ನ ವಸ್ತ್ರಗಳೆಲ್ಲ ಬೋಲವು ಅಗರು ದಲ್ಯಸಿ ಇವುಗಳ ಸುವಾಸನೆಯಿಂದ ಇರುತ್ತದೆ. ಇವುಗಳಿಂದ ಅವರು ದಂದದ ಅರಮನೆಯೊಳಗೆಯಿಂದ ನಿನ್ನನ್ನು ಸಂತೋಷಪಡಿಸುತ್ತಾರೆ. ಓ ದೇವರೇ, ನಿನ್ನ ಸಿಂಹಾಸನವು ಎಂದೆಂದಿಗೂ ಇರುವುದು. ನಿನ್ನ ರಾಜ್ಯದಂಡವು ನ್ಯಾಯದಂಡವಾಗಿದೆ. ದೇವರಿಗೆ ಸ್ತೋತ್ರವಾಗಲಿ. ನಾವು ಪ್ರಾರ್ಥನೆಯು ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ನಮ್ಮ ತಂದೆಯಾಗಿರುವ ದೇವರೇ, ಕರ್ತಾವೇ, ಆಶೀರ್ವದಿಸಲ್ಪಟ್ಟುವ ಸಮಯದಲ್ಲಿ ದೇವರ ಪರಿಶುದ್ಧವಾದ ಪಾದ ಸಮೂಹದಲ್ಲಿ ಬಂದು ಕರ್ತನನ್ನು ಸ್ತುತಿ ಮಾಡುವಂತೆ, ಕೊಂಡಾಡುವಂತೆ ದೇವರು ನಮ್ಮ ಜೀವಮಾನದಲ್ಲಿ ಕೊಟ್ಟ ಒಳ್ಳೆಯ ಅವಕಾಶಕ್ಕಾಗಿ ಸ್ತೋತ್ರ. ನಾವು ದೇವರೇ ನಿಮ್ಮ ಮುಖವನ್ನು ನೋಡುತ್ತೇನೆ. ಬೆಳಗ್ಗೆ ಈ ಪ್ರಾರ್ಥನೆಯಲ್ಲಿ ಪಾಲ್ಗೊಳ್ಳುವ ಪ್ರತಿಯೊಂದು ಮಕ್ಕಳಿಗೂ ಇವತ್ತು ಬಿಡುಗಡೆಯಾಗುವಂತೆ ಪ್ರಾರ್ಥನೆ ಮಾಡ್ತೇನೆ. ಅವರ ಎಲ್ಲ ಸಮಸ್ಯೆಗಳಲ್ಲಿಯೂ ದೇವರ ಕರವನ್ನು ಚಾಯಿಸಿ ಅವರ ಸಂಸಾರ ಜೀವನಗಳಲ್ಲಿ ಸಮಾಧಾನ ಉಂಟಾಗಲಿ. ಅವರ ಮಕ್ಕಳು ಆಶೀರ್ವದಿಸಲ್ಪಡಲಿ. ತಲತಲಾಂತರಗಳಲ್ಲಿ ದೇವರ ಆಶೀರ್ವಾದವು ಅವರ ಜೀವನದಲ್ಲಿ ಬರುವಂತೆ ಎಲ್ಲ ಕೆಟ್ಟುಗಳು, ಬಂಧನಗಳು, ರೋಗಗಳು ಯೇಸು ಕ್ರಿಸ್ತರ ನಾಮದಲ್ಲಿ ಮುರಿಯಲ್ಪಡುವಂತೆ ಪ್ರಾರ್ಥನೆ ಮಾಡುತ್ತೇನೆ. ದೇವರೇ, ಇವತ್ತು ನಿಮ್ಮ ಬಲವಿರುವ ಕರವು, ಗಣ ವೈದ್ಯರಾಗಿರುವ ಯೇಸುವಿನ ಸೌಖ್ಯದಾಯಕ ಕರವು ಜನರ ಮೇಲೆ ಬರಲಿ. ಆರ್ಥ್ರೈಟಿಸ್ ಸಂಬಂಧವಾಗಿರುವ ಎಲ್ಲ ಕಾಯಿಲೆಗಳು, ಕೈಗಳು ಕಾಲುಗಳು ಬೆಂಡಾಗಿರುವುದು, ನೋವಿನಿಂದ ಕಷ್ಟಪಡುವರು, ಆಮೇಲೆ ಯೇಸುವಿನ ನಾಮದಲ್ಲಿ ಆರ್ಥ್ರೈಟಿಸ್ ಕಾಯಿಲೆಗಳು ಸೌಖ್ಯವಾಗುವಂತೆ ಪ್ರಾರ್ಥನೆ ಮಾಡ್ತೇನೆ. ಹೌದು, ಆಮೇಲೆ ಎಲ್ಲ ಊತಗಳು,
ಯೇಸುವಿನ ನಾಮದಲ್ಲಿ ಬಿಟ್ಟು ಹೋಗಲಿ, ಸೌಖ್ಯವಾಗಲಿ. ಆಮೇಲೆ ಗಂಡನ ಸಂಬಂಧವಾಗಿರೋ ರೋಗಗಳು ಆಮೇಲೆ ಯೇಸು ಕ್ರಿಸ್ತರ ನಾಮದಲ್ಲಿ ಸೌಖ್ಯವಾಗುವಂತೆ ಪ್ರಾರ್ಥಿಸುತ್ತೇನೆ. ನಸರೇತಿನ ಯೇಸುವಿನ ನಾಮದಲ್ಲಿ ಕೋವಿಡ್-19 ಯೇಸುವಿನ ನಾಮದಲ್ಲಿ ದೇಶದ ಮೇಲೆ ಹರಳುವ ರೋಗ ಶಕ್ತಿಗಳು ಬಿಟ್ಟು ಹೋಗುವಂತೆ ಪ್ರಾರ್ಥನೆ ಮಾಡುತ್ತೇನೆ. ಕರ್ತನ ಕಾಲದಲ್ಲಿ ಸಂಪೂರ್ಣ ಒಪ್ಪಿಸುತ್ತೇನೆ. ಕೆಲಸ ಇಲ್ಲದವ್ರಿಗೆ ಕೆಲಸ ಸಿಕ್ಕುವಂತೆ ಆಮೇಲೆ ಪ್ರಾರ್ಥಿಸುತ್ತೇನೆ. ಇಂಕ್ರಿಮೆಂಟ್ಗಳು ಉಂಟಾಗಲಿ. ಆಮೇಲೆ ಬಿಸ್ನೆಸ್ಗಳು ಆಶೀರ್ವಾದವಾಗಲಿ. ಆಮೇಲೆ ಎಜುಕೇಷನ್ಗಾಗಿ ಪ್ರತ್ಯೇಕ ಪ್ರಾರ್ಥನೆ ಮಾಡ್ತೇನೆ. ಎಜುಕೇಷನ್ ಆಶೀರ್ವಾದ ಮಾಡು ಸ್ವಾಮಿ. ಬಿಡುಗಡೆಗಳು ಉಂಟಾಗಲಿ. ಕರ್ತಾವೆ, ನಿಮ್ಮ ಕರದಲ್ಲಿ ಸಂಪೂರ್ಣ ಒಪ್ಪಿಸುತ್ತೇನೆ. ಇವತ್ತು ಸಾಯಂಕಾಲದಲ್ಲಿ ಬೈಬಲ್ ಸ್ಟಡಿಗಳನ್ನು ಆಶೀರ್ವಾದ ಮಾಡು. 9:30 ನಡೆಯುವ ಸೂಮ್ ಮೀಟಿಂಗ್ಗಳ ದೇವರ ಕರದಲ್ಲಿ ಒಪ್ಪಿಸುತ್ತೇನೆ. ತುಂಬ ಆಶೀರ್ವಾದವಾಗಿ ನಡೆಯುವಂತೆ ಬೆಲೆಪಡಿಸು ದೇವರೇ. ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ, ಯೇಸುವಿನ ನಾಮದಲ್ಲಿ ತಂದೆ. ಪ್ರಿಯರೇ, ಆಮೇನ್. ಇವತ್ತಿನ ಚಿಂತಕ್ಕಾಗಿ ಆಮೇನ್. ಅಪೊಸ್ತಲ ಕೃತ್ಯಗಳು 27ನೇ ಅಧಿಕಾರ 20ನೇ ವಾಕ್ಯ. ಅದಕ್ಕೆ ಮುಂಚಿತವಾಗಿ ಇವತ್ತು ಸಾಯಂಕಾಲ 9:30 ಪ್ರಾರ್ಥನೆ ಆಮೇನ್ ಬೈಬಲ್ ಸ್ಟಡಿ ಇರ್ತದೆ ಸೂಮಲ್ಲಿ. ಲಿಂಕ್ ಬೇಕಾಗಿರುವರು ಕೇಳಿದರೆ ಲಿಂಕ್ ಕಳಿಸಿಕೊಡ್ತೀವಿ. ದೇವರು ನಮ್ಮನ್ನು ಬಹಳವಾಗಿ ಆಶೀರ್ವಾದ ಮಾಡಲಿ. ಆಮೇನ್. ಹೌದು, ಅಪೊಸ್ತಲರ ಕೃತ್ಯಗಳು 27-20ನಲ್ಲಿ ಅನೇಕ ದಿವಸಗಳವರೆಗೆ ಸೂರ್ಯನಾಗಲಿ ನಕ್ಷತ್ರಗಳಾಗಲಿ ಕಾಣಿಸಿದೆ. ದೊಡ್ಡ ಬಿರುಗಾಳಿಯು ನಮ್ಮ ಮೇಲೆ ಹೊಡೆದ್ರಿಂದ ನಾವು ಪಾರಾಡುವೆವೆಂದ ಎಲ್ಲ ನಿರೀಕ್ಷೆಯು ತಪ್ಪಿಹೋಯಿತು. ಪ್ರಿಯರೇ, ಇದು ಪೌಲನ ಮತ್ತೆ ಅವರ ಜೊತೆಯಲ್ಲಿರುವ 175 ಮಂದಿ ಜನರ ಆ ಸಮುದ್ರ ಪ್ರಯಾಣದಲ್ಲಿ ಆಮೇನ್ ವಾಗ್ದಾನ ಪ್ರಕಾರ ಪೌಲನು ರೋಮನ್ ರಾಜನಾಗಿರುವ ಕೈಸರ ಮುಂದೆ ನಿಲ್ಲಬೇಕು. ಆತನಿಂದ ಕೈದಿಯಾಗಿ ಅವರು ಕರ್ಕೊಂಡು ಹೋಗ್ತಾ ಇದ್ದಾರೆ. ಆ ಸಮಯದಲ್ಲಿ ದೊಡ್ಡ ಗಾಳಿಯು, ಬಿರುಗಾಳಿ ಹಡಗನ್ನು ವಿರುದ್ಧವಾಗಿ ಬೀಸುತ್ತಾ ತುಂಬಾ ದಿನಗಳು ಸೂರ್ಯನಾಗಲಿ ನಕ್ಷತ್ರಗಳಾಗಲಿ ಅವರು ನೋಡಲಿಲ್ಲ. ರಕ್ಷಣೆ ಹೊಂದುತ್ತಾರೆ ಎಂಬುದಾಗಿ ಯಾವ ನಿರೀಕ್ಷೆಯೂ ಇಲ್ಲ. ಯಾಕಂದ್ರೆ ಹಗಲು ಬೆಳಕಿಲ್ಲ, ರಾತ್ರಿ ಬೆಳಕಿಲ್ಲ. ಸಮುದ್ರದಲ್ಲಿ ಎಲ್ಲಿ ಇರುವುದು ಎಂಬುದಾಗಿ ಗೊತ್ತಿಲ್ಲ. ಆಮೇಲೆ ಜೀವವೇ ಹೋಗಿಬಿಡುತ್ತಾರೆ. ನಾವು ಪರದೇವನೆಂದು ಎಂಬ ಆ ಚಿಂತೆಯೇ ಹೊಟ್ಟೋಯಿತು. ರಕ್ಷಣೆ ಹೊಂದುತ್ತಾರೆ, ಬಿಡುಗಡೆ ಆಗುತ್ತೆ ಎಂಬುದಾಗಿರುವ ಯೋಜನೆಯೇ ಅವರಿಂದ ಹೊಟ್ಟೋಯಿತು. ಆದರೆ ಪೌಲ ಆ ಜನರ ಮಧ್ಯದಲ್ಲಿ ನಿಂತುಕೊಂಡು ಅವರ ಹತ್ರ ಹೇಳಿದರು, ಪುರುಷರೇ, ಧೈರ್ಯ ಹೊಂದಿಕೊಳ್ಳರಿ. ನನ್ನ ದೇವರ ದೂತರು ನನ್ನ ಹತ್ರ ಬಂದು ಹೇಳಿದಂದೇ ಮಾತ್ರ ನಡೆಯುವುದು. ನನಗೊಂದು ವಾಗ್ದಾನ ಉಂಟು. ನಾನು ರೋಮಲ್ಲಿ ಹೋಗಿ ಕೈಸರ್ ರಾಜನ ಮುಂದೆ ನಿಲ್ಲುತ್ತಾರೆ ಎಂಬುದಾಗಿಯೂ ನಮ್ಮ ಜೀವನಕ್ಕೆ ಯಾವ ಒಂದು ಕಷ್ಟವು ಬರುವುದಿಲ್ಲ ಎಂಬುದಾಗಿಯೂ ನನಗೆ ವಾಗ್ದಾನ ಉಂಟು.
ಆ ವಾಗ್ದಾನದಂತೆ ನಾನು ದೇವರನ್ನು ನಂಬಿಬಿಟ್ಟಿದ್ದೇವೆ. ಆದ್ದರಿಂದ ಧೈರ್ಯ ಹೊಂದಿಕೊಳ್ಳಿ ಎಂಬುದಾಗಿ ಆತನು ಹೇಳಿದರು. ನಿರೀಕ್ಷೆಗೆ ವಿರುದ್ಧವಾಗಿ ನಿರೀಕ್ಷೆ ಹುಟ್ಟಿಸುವ ಮಾತುಗಳು. ಏನು ಕಾಣುತ್ತಾ ಇಲ್ಲ, ಯಾವ ದಾರಿಯೂ ಇಲ್ಲ. ರಕ್ಷಿಸುವುದಕ್ಕಾಗಿ ಯಾರೂ ಬರುವುದಿಲ್ಲ. ಮಾನುಷಿಕವಾಗಿ ಎಲ್ಲ ದಾರಿಗಳು, ಎಲ್ಲ ಮಾರ್ಗಗಳು ಮುಚ್ಚಲ್ಪಟ್ಟಿದ್ದಾರೆ, ಎಲ್ಲ ಬಾಗಿಲುಗಳು ಮುಚ್ಚಲ್ಪಟ್ಟಿದ್ದಾರೆ. ಆದರೆ ಆಮೇಲೆ ಅಬ್ರಹಾಮನು ನಿರೀಕ್ಷೆಗೆ ವಿರುದ್ಧವಾಗಿ ನಿರೀಕ್ಷೆಯಿಂದ, ಅದೇ ಮಕ್ಕಳು ಹುಟ್ಟುತ್ತದೆ ಎಂಬುದಾಗಿರುವ ಎಲ್ಲ ನಿರೀಕ್ಷೆಯೊಟ್ಟಾದ ಸನ್ನಿವೇಶದಲ್ಲಿ ದೇವರ ವಾಗ್ದಾನವನ್ನು ಮುರುಗೆ ಹಿಡಿಕೊಂಡು ನಂಬಿ ಆಮೇಲೆ ಮಗುವನ್ನು ಪಡೆದುಕೊಂಡಂತೆ ಆಮೇಲೆ ಪೌಲನು ಜನರಿಗೂ ಕರ್ತನ ನಾಮದಲ್ಲಿ ಬಲವನ್ನು ಕೊಟ್ಟರು. ಕರ್ತನ ರಕ್ಷಿಸ್ತಾರೆ ಎಂಬುದಾಗಿ ಹೇಳಿದರು. ಪ್ರಿಯರೇ, ಇದೇ ಪ್ರಕಾರ ಈ ಬಿರುಗಾಳಿ ಎಂದೇ ಬಿರುಗಾಳಿ ನಮ್ಮ ಜೀವನಕ್ಕೂ ಮೇಲೆ ಹೊಡೆದರೇನು, ನಮ್ಮ ಮನಕ್ಕೆ ಮೇಲೆ ಹೊಡೆದರೇನು. ನಕ್ಷತ್ರಗಳಿಲ್ಲ, ಸೂರ್ಯನಿಲ್ಲ, ಬೆಳಕಿಲ್ಲ, ದಾರಿಯಿಲ್ಲ, ಕತ್ತಲೆ, ಕಾರ್ಗತ್ತಲಿನ ಕಣಿವೆ. ಆಮೇಲೆ ಏನು ಕಾಣುತ್ತಾ ಇಲ್ಲ, ದಾರಿಗಳಿಲ್ಲ, ಮನುಷ್ಯರಿಲ್ಲ, ಶಬ್ದವಿಲ್ಲ. ಆದರೆ ದೇವರ ವಾಗ್ದಾನವುಂಟು, ದೇವರುಂಟು, ಭಯಪಡಬಾರದು ಎಂಬುದಾಗಿರುವ ವಾಗ್ದಾನವುಂಟು. ಆಮೇಲೆ ನಿಮಗೂ ನನಗೇನು ವಾಗ್ದಾನ ದೇವರು ಕೊಟ್ಟಿಲ್ಲ ಎಂಬುದು ನೀವು ಹೇಳ್ಬೋದು. ದೇವರ ವಾಕ್ಯ ಓದಿ, ದೇವರ ವಾಗ್ದಾನಗಳು ಅದರಲ್ಲಿ ಉಂಟು. ಆ ವಾಗ್ದಾನವು ಗಟ್ಟಿಯಾಗಿ ಹಿಡಿಕೊಂಡು ಆಮೇಲೆ ಈ ಲೋಕದ ಸನ್ನಿವೇಶಗಳು ವಿರುದ್ಧವಾದರೇನು, ಅನುಕೂಲವಿಲ್ಲದಿದ್ದರೆ ಕೂಡಿ, ಆಮೇಲೆ ಎಲ್ಲ ಎದುರಾದರೆ ಕೂಡಿ ದೇವರ ವಾಗ್ದಾನವಿರುವ ಹಟಗುಗಳು ಆಮೇಲೆ ಎಲ್ಲಿ ತಲುಪಬೇಕು ಆ ನಗರದಲ್ಲಿ ತಲುಪುತ್ತದೆ. ಆ ಹಡಗನ್ನು ಆಮೇಲೆ ಮುರಿಯುವುದಕ್ಕಾಗಿ ಬಿರುಗಾಳಿಕ್ಕಾಗಲಿ, ಆಮೇಲೆ ಸುಂಡ್ರಗಾಳಿಕ್ಕಾಗಲಿ, ಆಮೇಲೆ ಯಾವ ಅಲೆಗಳಕ್ಕಾಗಲಿ ಆಗುವುದಿಲ್ಲ. ವಾಗ್ದಾನ ಕೊಟ್ಟವನ ಜೊತೆಯಲ್ಲಿ ಆಮೇಲೆ ವಾಗ್ದಾನ ಕೊಟ್ಟ ದೇವರು ನಿಂತಿದ್ದಾರೆ. ಆ ದೇವರು ಆಮೇಲೆ ಯಾವ ಅಲೆಗಳಲ್ಲಿಯೂ, ಯಾವ ತೀರಗಳಲ್ಲಿಯೂ, ಯಾವ ಬಿರುಗಾಳಿಯಲ್ಲಿಯೂ ರಕ್ಷಿಸುವುದಕ್ಕಾಗಿ ಆಮೇಲೆ ನಿಮ್ಮ ಹತ್ರ ಬರುವ ದೇವರಾಗಿದ್ದಾರೆ. ರೋಗದಿಂದ ನರಳಾಡುತ್ತಾ ಇದ್ದಾರಾ? ಡಾಕ್ಟರ್ ಕೈ ಬಿಟ್ಟಿದ್ದೀರಾ? ಸಾಲ ಭಾರದಿಂದ ಕಣ್ಣೀರಲ್ಲಿ ಬಿತ್ತಿದೆಯಾ? ಆಮೇಲೆ ಸಹಾಯ ಮಾಡೋ ಕಾರ್ಯವಿಲ್ಲಂತಿದ್ದಾರಾ? ಆಮೇಲೆ ಇವತ್ತು ದೇವರಾತ್ಮನು ಹೇಳ್ತಾ ಇರುವುದು, ವಾಗ್ದಾನವನ್ನು ನಂಬು, ದೇವರು ಕೊಟ್ಟಿರೋ ವಾಗ್ದಾನಗಳನ್ನು ನಂಬು. ಈ ದೊಡ್ಡ ಬಿರುಗಾಳಿಯಿಂದ, ಈ ದೊಡ್ಡ ಸುಂಡ್ರಗಾಳಿಯಿಂದ ಬಿಡಿಸುವ ದೇವರ ಶಕ್ತಿಯು, ಮಹಿಮೆಯು ನೀವು ನೋಡುತ್ತದೆ ಎಂಬುದಾಗಿ ಈ ವಾಕ್ಯದಿಂದ ದೇವರಾತ್ಮನು ನಮ್ಮ ಹತ್ರ ಹೇಳ್ತಾ ಇದ್ದಾರೆ. ಆಮೇಲೆ ಸುತ್ತಮುತ್ತಲಿರುವ ಜನರು ಅವಿಶ್ವಾಸದ ಮಾತುಗಳು ಹೇಳ್ಬೋದು, ಇನ್ನು ಮುಂದೆ ಬರಕ್ಕಾಗಲ್ಲ ಎಂಬುದಾಗಿ ಹೇಳ್ಬೋದು, ಏನಿದು ಎಂಬುದಾಗಿ ಕೇಳಬಹುದು, ಆಮೇಲೆ ಬೈಬೋದು, ಆಮೇಲೆ ನಿಮ್ಮನ್ನು ಒಂಟಿಯಾಗಿ ಬಿಡಬಹುದು, ನಿಮ್ಮಿಂದ ಓಡಿ ದೂರಿ ಆಗಬಹುದು. ಭಯಪಡಬಾರದು. ವಾಗ್ದಾನ ಕೊಟ್ಟ ದೇವರು ಆಮೇಲೆ ತಕ್ಕ ಸಮಯದಲ್ಲಿ ಆಮೇಲೆ ಪೌಲನನ್ನು ಆಮೇಲೆ ಅವರ ಜೊತೆಯಲ್ಲಿರುವ ಜನರನ್ನು ಆಮೇಲೆ ರಕ್ಷಿಸದಂತೆ ಆಮೇಲೆ ನಿರೀಕ್ಷೆ ಬಿಟ್ಟು ಬಿಡಬಾರದು. ನಿರೀಕ್ಷೆ ಎಂದಿಗೂ ಬಿಟ್ಟು ಬಿಡಬಾರದು. ಕರ್ತನ ಮೇಲೆ ಇರುವ ನಿರೀಕ್ಷೆ, ಮನುಷ್ಯರ ಮೇಲೆ ಅಲ್ಲ. ಮನುಷ್ಯನ ಮೇಲೆ ನಿರೀಕ್ಷೆ ಇಟ್ಟು ಯಾವ ಪ್ರಯೋಜನವಿಲ್ಲ. ಸನ್ನಿವೇಶಗಳು ನೋಡಿದರೆ ಯಾವ ದಾರಿ ಕಾಣುವುದಿಲ್ಲ. ಸನ್ನಿವೇಶಗಳು ನೋಡಬೇಡ, ಅನುಕೂಲವಲ್ಲ ಆಮೇಲೆ ಮನುಷ್ಯರನ್ನು ನೋಡಬೇಡ, ಸಹಾಯ ಮಾಡಕ್ಕೆ ಅವರ ಅಶಕ್ತರು. ಆದರೆ ನಿಮ್ಮನ್ನು ಕರೆದ, ವಾಗ್ದಾನ ಕೊಟ್ಟ, ನಿಮ್ಮ ಪಕ್ಷದಲ್ಲಿರುವ ನಂಬಿಗಸ್ತನಾಗಿರುವ ದೇವರು ನಿಮ್ಮ ಜೀವನದ ಹಟವನ್ನು ಆಮೇಲೆ ರಕ್ಷಿಸ್ತಾರೆ. ಆಮೇಲೆ ಲಾಜರ್ನ ಆಮೇಲೆ ಮನೆಯಲ್ಲಿ ಹೋದಾಗ ಎಲ್ಲವರು ನಿರೀಕ್ಷೆ ಹೊಂದಿದವರಾಗಿ ಕಾಣಲ್ಪಟ್ಟರು. ಅಲ್ಲಿ ಆಮೇಲೆ ಎಲ್ಲವರು ಗೋಳಾಡುತ್ತಾ ಇದ್ದಾರೆ, ಯಾಕಂದ್ರೆ ಲಾಜರ್ ಸತ್ತು 4 ದಿನ ಆಯಿತು. ಇനി ಯಾವ ನಿರೀಕ್ಷೆಯೂ
ಅಲ್ಲಿ ಒಂದು ಸ್ಥಾನನೇ ಇಲ್ಲ, ಅಲ್ಲಿ ಯಾವ ನಿರೀಕ್ಷೆಯೂ ಇಲ್ಲ. ಆದರೆ ಯೇಸು ಬಂದಾಗ ನಿರೀಕ್ಷೆ ಹುಟ್ಟಿತು. ಯೇಸು ಬರುವಾಗ ನಿರೀಕ್ಷೆ ಹುಟ್ಟುತ್ತದೆ. ಯೇಸು ಬರುವಾಗ ನಿರೀಕ್ಷೆಯು ಆಮೇಲೆ ಬೆಳೆಯುತ್ತದೆ. ಯೇಸು ಬರುವಾಗ ನಿರೀಕ್ಷೆಗೆ ಉತ್ತರವಾಗುತ್ತದೆ. ದೇವರು ನಿಮ್ಮನ್ನು ಬಲಪಡಿಸಲಿ. ಯಾವ ಸುಂಟ್ರಗಾಳಿಯೊಂದು ಭಯಪಡಬೇಕಾಗಿಲ್ಲ. ಹಡಗು ದೇವರ ಕೃಪೆಯಿಂದ ತಲುಪಬೇಕಾಗಿರುವ ಜಾಗದಲ್ಲಿ ತಲುಪುತ್ತದೆ. ದೇವರು ಅದ್ಭುತ ಮಾಡಿ ನಮ್ಮನ್ನು ರಕ್ಷಿಸ್ತಾರೆ. ಈ ವಾಕ್ಯದಿಂದ ನಮ್ಮ ಒಬ್ಬೊಬ್ಬರನ್ನು ಕರ್ತನ ಬಲಪಡಿಸಲಿ. ಆಮೇಲೆ ದೇವರು ನಮ್ಮನ್ನು ಆಶೀರ್ವಾದ ಮಾಡುತ್ತಾರೆ, ಬೆಳೆಸುತ್ತಾರೆ, ಹೆಚ್ಚಿಕೆ ಮಾಡುತ್ತಾರೆ. ಗಾಡ್ ಬ್ಲೆಸ್ ಯು, ಗಾಡ್ ಬ್ಲೆಸ್ ಯು, ಗಾಡ್ ಬ್ಲೆಸ್ ಯು.